ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆತ್ಮನು ಶರೀರಗಳು ಎಂಬ 8ನೆಯ ಉಪನ್ಯಾಸಕ್ಕೆ ಸ್ವಾಗತ. ಆತ್ಮನು ನಿತ್ಯನು, ಸತ್ಯ ಸ್ವರೂಪನು. ನಿತ್ಯನಾದವನಿಗೆ, ಸತ್ಯ ಸ್ವರೂಪನಾದವನಿಗೆ ಹುಟ್ಟು ಹೊಂದುಗಳೇ ಮುಂತಾದವು ಇರುವವೆಂದು ತಿಳಿದುಕೊಳ್ಳುವುದೇ ಮೋಹವು. ಈ ಮೋಹದಿಂದ ಶೋಕ ಉಂಟಾಗುವುದು. ಇದರಂತೆ ಶರೀರಾದಿಗಳು ಅನಿತ್ಯ, ಅಸತ್ಯ, ಅವುಗಳು ಸತ್ಯವೆಂದು, ನಿತ್ಯವೆಂದು ಬಗೆಯುವುದು ಮೋಹವು. ಅದರಿಂದಲೂ ಶೋಕ ಉಂಟಾಗುವುದು. ಇಂಥ ಶೋಕ ಮೋಹಗಳು ಅರ್ಜುನನನ್ನು ಸುತ್ತುಗಟ್ಟಿದ್ದವು. ಅವುಗಳಿಂದ ಬಿಡಿಸಿಕೊಳ್ಳಲಾರದೆ ಒದ್ದಾಡುತ್ತಿದ್ದ ಅವನನ್ನು ಕಂಡು ಕೃಪೆಯಿಂದ ಭಗವಂತನು ಆತ್ಮನ ಯಥಾತ್ಮ್ಯವನ್ನು, ಅನಾತ್ಮದ ಯಥಾತ್ಮ್ಯವನ್ನು ತಿಳಿಸಿಕೊಡುವುದಕ್ಕೆ ಮೊದಲು ಮಾಡಿರುತ್ತಾರೆ. ಕಪ್ಪೆಯ ಚಿಪ್ಪನ್ನು ಬೆಳ್ಳಿ ಎಂದು ತಿಳಿದು ಅತ್ತ ಕಡೆಗೆ ಓಡುತ್ತಿರುವವನಿಗೆ ಇದು ಬೆಳ್ಳಿಯಲ್ಲ, ಅದು ಬರಿಯ ಕಪ್ಪೆಯ ಚಿಪ್ಪು ಎಂದರೆ ಹೇಗೆ ಆ ಮೋಹವು ತೊಲಗಿ ಅವನು ಓಡುವುದೆಂಬ ವೃಥಾ ಆಯಾಸದ ಕೆಲಸವನ್ನು ಅಲ್ಲಿಗೆ ಬಿಡುವನೋ? ಹಗ್ಗವನ್ನು ಹಾವೆಂದು ತಿಳಿದುಕೊಂಡು ಅದರ ಅಂಜಿಕೆಯಿಂದ ಇತ್ತಲಾಗಿ ಓಡುತ್ತಿರುವವನಿಗೆ ಹೆದರಬೇಡ, ಅದು ಹಾವಲ್ಲ ಎಂದು ಹೇಳಿದರೆ ಹೀಗೆ ಅವನು ತನ್ನ ಅಂಜಿಕೆಗೆ ತಾನೇ ನಾಚಿಕೊಂಡು ಹಗ್ಗದ ಹತ್ತಿರಕ್ಕೆ ಬರುವನು. ಹಾಗೆಯೇ ಶರೀರಾದಿಗಳು ಅಸತ್ತು, ಹುಸಿ ತೋರಿಕೆ. ಆತ್ಮನು ಸತ್ತು ಆತ್ಮನು ಸತ್ತು ಅಂದರೆ ಸತ್ಯವಾಗಿ ಇರುವವನು, ನಿಜವಾದ ಎರವಿನ ಸ್ವರೂಪದವನು. ಇವೆರಡರ ನಿಜವನ್ನು ಬಲ್ಲವರೇ ತತ್ವದರ್ಶಿಗಳು. ನೀನು ತತ್ವದರ್ಶಿಗಳ ಬುದ್ಧಿಯ ಕಣ್ಣಿನಿಂದ ನೋಡಿ ಆತ್ಮ, ಅನಾತ್ಮ ಇವುಗಳ ನಿಜವನ್ನು ಗೊತ್ತು ಮಾಡಿಕೊ. ಹಾಗಾದರೆ ಈ ಶೋಕವು ನಿನ್ನನ್ನು ಪೀಡಿಸುವುದು ತಪ್ಪಿ ಹೋಗುತ್ತದೆ ಎಂದು ಭಗವಂತನು ಉಪದೇಶಿಸುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಸಭಿಕರಲ್ಲಿ ಯಾರೋ ಪ್ರಶ್ನೆ ಮಾಡುತ್ತಾರೆ, ಆತ್ಮನೆಂದರೂ ಪರಮಾತ್ಮನೆಂದರೂ ಒಂದೇ ತತ್ವವೋ ಬೇರೆಯೋ ಎಂದು. ನಾನು ಎಂದು ಯಾವುದನ್ನು ವ್ಯವಹರಿಸುತ್ತೇವೆಯೋ ಅದು ಆತ್ಮನು. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಮುಂತಾದವುಗಳು ನನ್ನವು. ಅಂದರೆ ನಾನು ಇವುಗಳನ್ನು ಉಪಯೋಗಿಸುವವನು. ನಾನು ಇವುಗಳನ್ನು ಉಪಯೋಗಿಸುವವನು ಎಂದು ಬಗೆಯುವ ಶರೀರಾದಿಗಳ ಒಡೆಯನಿರುವನಲ್ಲ, ಅವನಿಗೆ ಜೀವಾತ್ಮ ಎಂದು ಹೆಸರು. ಜೀವಾತ್ಮನೆಂದರೆ ಪ್ರಾಣವನ್ನು ಧರಿಸಿರುವ ಆತ್ಮನು. ಯಾವನು ನಾನು ಬದುಕಿದ್ದೇನೆ, ನಾನು ಮಾತನಾಡುತ್ತೇನೆ, ಓಡಾಡುತ್ತೇನೆ, ತೆಗೆದುಕೊಳ್ಳುತ್ತೇನೆ, ನೋಡುತ್ತೇನೆ, ಕೇಳುತ್ತೇನೆ, ಆಲೋಚಿಸುತ್ತೇನೆ, ನಿಶ್ಚಯಿಸುತ್ತೇನೆ ಎಂದು ಮುಂತಾಗಿ ತಿಳಿದುಕೊಂಡಿರುವನೋ ಅವನೇ ಜೀವಾತ್ಮನು. ಈ ಜೀವಾತ್ಮನ ನಿಜವೇನು ಎಂಬುದೇ ಪ್ರಕೃತದ ಪ್ರಶ್ನೆ. ಅರ್ಜುನನಿಗೆ ಈ ನಿಜವು ತಿಳಿಯದೇ ಇದೆ. ಅವನು ನಿಜವಾದ ಆತ್ಮನನ್ನು, ಶರೀರಾದಿಗಳನ್ನು ಕಲಬೆರಕೆ ಮಾಡಿಕೊಂಡು ಭೀಷ್ಮಾದಿಗಳ ಶರೀರವನ್ನು ಹೊಡೆದರೆ ಭೀಷ್ಮಾದಿಗಳನ್ನೇ ಹೊಡೆದಂತೆ, ಅಂದರೆ ಅವರ ಆತ್ಮವನ್ನೇ ಹೊಡೆದಂತೆ ಎಂದು ತಿಳಿದುಕೊಂಡಿದ್ದಾನೆ. ನನ್ನ ಹೊಲವೇ ನಾನು ಎಂಬ ಅಭಿಮಾನದಿಂದ ಹೊಲಕ್ಕಾದ ಹೆಚ್ಚು ಕುಂದುಗಳಿಂದ ತನಗೆ ಹೆಚ್ಚು ಕುಂದುಗಳಾಗುವವೆಂದು ಬಗೆದು ಅವುಗಳಿಂದ ಮನಸ್ಸಿನಲ್ಲಿ ಹಿಗ್ಗು ಕುಗ್ಗುಗಳನ್ನು ಅನುಭವಿಸುವ ವ್ಯಾವಹಾರಿಕನಂತೆಯೇ ಅವನು ಪ್ರಕೃತದಲ್ಲಿ ಒದಗಿರುವ ಧರ್ಮ ಯುದ್ಧದಿಂದ ಭೀಷ್ಮಾದಿಗಳ ಶರೀರಾದಿಗಳಿಗೆ ಆಗುವ ವ್ಯಥೆಯನ್ನು ಆತ್ಮನಿಗೆ ನಿಜವಾಗಿ ಆಗುವ ವ್ಯಥೆಯೆಂದೇ ಭಾವಿಸಿರುತ್ತಾನೆ. ಈ ಮೋಹವೇ ಅವನ ಮಿಗಿಲಿಲ್ಲದ ಶೋಕಕ್ಕೆ ಕಾರಣವಾಗಿರುತ್ತದೆ. ಅದಕ್ಕಾಗಿಯೇ ಭಗವಂತನು ಈ ಜೀವನ
ಯಥಾತ್ಮ್ಯವನ್ನು ತಿಳಿಸಿಕೊಡುವುದಕ್ಕೆ ಮೊದಲು ಮಾಡಿರುತ್ತಾನೆ. ಜೀವನ ನಿಜವೇನು? ಜೀವ ಎಂದರೆ ನಾನು ಮೊದಲೇ ಹೇಳಿರುವಂತೆ ಪ್ರಾಣ ಧಾರಣೆ ಮಾಡಿರುವ ಶರೀರ ಕರಣಾದಿಗಳ ಒಡೆಯನು. ಅವನ ಒಡೆತನವೆಂಬುದು ಶರೀರಾದಿಗಳಿಂದ ಉಂಟಾಗತಕ್ಕದ್ದು. ಆದರೆ ಅವನ ನಿಜವು ಯಾವುದು? ಯಾವನಲ್ಲಿ ಹೆಚ್ಚಾಗಿ ಹಣವಿರುವುದೋ ಅವನು ಆ ಹಣದಿಂದ ಸಾಹುಕಾರ ಎನಿಸಿಕೊಂಡಿರುತ್ತಾನೆ. ಆದರೆ ಆ ಹಣವು ಇರಲಿ ಇಲ್ಲದಿರಲಿ, ಅವನು ಸ್ವತಃ ಏನು? ಅವನೊಬ್ಬ ಮನುಷ್ಯ. ಬಡತನವು, ಸಿರಿತನವು, ಹಣವಿಲ್ಲದ್ದು ಅಥವಾ ಹಣವಿರುವುದು ಎಂಬ ಉಪಾಧಿಯಿಂದ ಬಂದದ್ದು. ಮನುಷ್ಯನ ಸ್ವರೂಪದಲ್ಲಿ ಬಡತನವಾಗಲಿ ಸಿರಿತನವಾಗಲಿ ಸೇರಿಕೊಂಡಿರುವುದಿಲ್ಲ. ಇದರಂತೆ ಶರೀರಾದಿಗಳೆಂಬ ಉಪಾಧಿಗಳಿಂದ ಜೀವಾತ್ಮನೆನಿಸಿಕೊಂಡಿರುತ್ತಾನಲ್ಲ, ಅವನ ಸ್ವರೂಪವೇನು? ಜೀವನನ್ನು ಶರೀರವೆನ್ನುವುದಕ್ಕಿಲ್ಲ. ಏಕೆಂದರೆ ಅವನು ಅದನ್ನು ಉಪಯೋಗಿಸಿಕೊಳ್ಳುವ, ಅಂದರೆ ಜೀವನು ಶರೀರವನ್ನು ಉಪಯೋಗಿಸಿಕೊಳ್ಳುವ ಅದರ ಒಡೆಯ. ಶರೀರವು ಬಾಲ್ಯ, ಯೌವನ, ವಾರ್ಧಕ್ಯ ಎಂಬ ಅವಸ್ಥೆಗಳನ್ನು ಪಡೆಯುತ್ತಿರುತ್ತದೆ. ಜೀವನು ಆಯಾ ಶರೀರವನ್ನು ಉಪಯೋಗಿಸಿಕೊಳ್ಳುತ್ತಾ ಹಿಂದೆ ಹೀಗಿದ್ದೆನು, ಈಗ ಹೀಗಿದ್ದೇನೆ ಎಂದುಕೊಳ್ಳುತ್ತಿರುತ್ತಾನೆ. ಇಷ್ಟೇ ಅಲ್ಲ, ಈ ಶರೀರವು ಯಾವಾಗಲೂ ಇರುವುದಿಲ್ಲ. ಈಗ ಕ್ಷತ್ರಿಯನಾಗಿರುವವನು ಮುಂದಿನ ಶರೀರದಲ್ಲಿ ಪುಣ್ಯವಶದಿಂದ ಬ್ರಾಹ್ಮಣನಾಗಿ ಹುಟ್ಟಬಹುದು. ಬ್ರಾಹ್ಮಣನಾಗಿ ಇರುವಾಗಲೇ ಬ್ರಾಹ್ಮಣ ಕರ್ಮಾದಿಗಳನ್ನು ಬಿಟ್ಟು ಪತಿತನೂ ಆಗಬಹುದು. ಆದ್ದರಿಂದ ಶರೀರದ ಸಂಬಂಧವು ಆತ್ಮನ ನಿಜಕ್ಕೆ ಸೇರಿದ್ದಲ್ಲ. ಜೀವನೆಂದರೆ ಪ್ರಾಣ ಧಾರಣೆ ಮಾಡಿರುವವನು. ಜೀವತ್ವವು ಅವನಿಗೆ ಉಪಾಧಿಯಿಂದ ಬಂದದ್ದು. ನಮ್ಮೂರಲ್ಲಿದ್ದ ಗಾಡಿಯ ರಂಗನು ಈಗ ಬಳೆಗಾರ ರಂಗನಾಗಿರುತ್ತಾನೆ. ಸ್ವರೂಪದಿಂದ ಅವನು ಗಾಡಿಯವನೂ ಅಲ್ಲ, ಬಳೆಗಾರನೂ ಅಲ್ಲ. ಆಯಾ ಉಪಾಧಿಗಳಿಂದ ಅವನಿಗೆ ಆಯಾ ಹೆಸರುಗಳು ಬಂದಿರುತ್ತವೆ ಅಷ್ಟೇ. ಇದರಂತೆ ಜೀವನು ಕಣ್ಣೆಂಬ ಉಪಾಧಿಯಿಂದ ನೋಡುವವನು, ಕಿವಿಯೆಂಬ ಉಪಾಧಿಯಿಂದ ಕೇಳುವವನು, ಮನಸ್ಸೆಂಬ ಉಪಾಧಿಯಿಂದ ಯೋಚಿಸುವವನು, ಬುದ್ಧಿಯೆಂಬ ಉಪಾಧಿಯಿಂದ ನಿಶ್ಚಯಿಸುವವನು ಇತ್ಯಾದಿ. ಆದರೆ ಸ್ವರೂಪದಿಂದ ಅವನು ಏನು? ಆಯಾ ಕೆಲಸದ ಉಪಾಧಿಯಿಂದ ಅವನನ್ನು ಜೀವಾತ್ಮನೆಂದರೆ ನಿಜದಿಂದ ಅವನು ಏನು? ಅವನು ಆತ್ಮನೇ. ಜೀವಾತ್ಮನೆಂಬುದು ಆಯಾ ಉಪಾಧಿಗಳಿಂದ ಬಿಡಿಸಿ ಅರಿತುಕೊಳ್ಳದೆ ಇರುವಾಗ, ಅಂದರೆ ಕೇಳುವವನು, ನೋಡುವವನು, ನಿಂತುಕೊಳ್ಳುವವನು, ನಡೆಯುವವನು ಈ ಉಪಾಧಿಗಳಿಂದ ಬಿಡಿಸಿ ಅರಿತುಕೊಳ್ಳದೆ ಇರುವಾಗ ಅವನಿಗೆ ಕೊಟ್ಟ ಹೆಸರು. ಅಜ್ಞಾನ ಕಲ್ಪಿತವಾದ ಆ ಹೆಸರು, ಅಂದರೆ ಜೀವಾತ್ಮವೆಂಬ ಆ ಹೆಸರು ಅವನ ಸ್ವಭಾವಕ್ಕೆ ಸೇರಿದ್ದಲ್ಲ. ಅವನನ್ನು ಅವನಿರುವಂತೆಯೇ ತಿಳಿದರೆ ಅವನನ್ನು ಬರಿಯ ಆತ್ಮ ಎಂದು ಕರೆಯಬೇಕು. ಅಜ್ಞಾನದಿಂದ ಕಲ್ಪಿಸಿದ ಉಪಾಧಿ ಸ್ವರೂಪಗಳಿಗೆ ಹೋಲಿಸಿದರೆ ಇದು ಪರಮಾತ್ಮ ಅಥವಾ ಹೆಚ್ಚಿನ ಆತ್ಮ ಎನ್ನಬೇಕಾಗುವುದು. ಈ ಪರಮಾತ್ಮನು ಇದೆಲ್ಲವನ್ನು ವ್ಯಾಪಿಸಿಕೊಂಡಿರುತ್ತಾನೆ. ಜನರು ತಮ್ಮ ಸ್ವರೂಪವನ್ನು ಸ್ವಭಾವದಿಂದ ಹೀಗೆ ತಿಳಿದುಕೊಂಡಿರುತ್ತಾರೆ. ಶರೀರಾದಿಗಳೆಂಬ ಪರಿಧಿಗೆ, ಅಂದರೆ ಈ ರೀತಿಯಾಗಿ ಕಣ್ಣಿಗೆ ಕಾಣುವ ಶರೀರವೆಂಬ ಉಪಾಧಿಗೆ ನಾನು ಕೇಂದ್ರವು. ಒಂದು ವೃತ್ತದಲ್ಲಿ ಕೇಂದ್ರವು ಹೇಗಿರುವುದೋ ಹಾಗೆ ನಾನಿರುವೆನು. ಕೇಂದ್ರಕ್ಕೆ ಸಮಾನವಾದ ದೂರದಲ್ಲಿದ್ದು ಅದಕ್ಕೆ ಕಟ್ಟು ಬಿದ್ದ ಇರವಿನವಾಗಿ ಹೇಗೆ ಪರಿಧಿಯ ಬಿಂದುಗಳಿರುವವೋ ಹಾಗೆ ಶರೀರಾದಿಗಳು ನನಗೆ ಕಟ್ಟು ಬಿದ್ದಿರುವ ಇರವಿನವಾಗಿವೆ. ಶರೀರವೇ ನನ್ನ ಕ್ಷೇತ್ರದ ಎಲ್ಲೆಕಟ್ಟು. ಅದರಿಂದ ಮುಂದಿರುವುದೆಲ್ಲ, ಅಂದರೆ ಆ ಶರೀರದಿಂದ ಹೊರಗಿರುವುದೆಲ್ಲ ನನಗೆ ಹೊರಗಿನದು ಎಂದು ನಾವುಗಳು ತಿಳಿದುಕೊಂಡಿರುವೆವು.
ಬಂಡಿಯಲ್ಲಿ ದಿಂಬು ಹಾಕಿಕೊಂಡು ಕುಳಿತಿರುವ ಸಾಹುಕಾರನು, ನನ್ನದು ಈ ಬಂಡಿ, ನಾನು ಇದರಲ್ಲಿ ಕುಳಿತುಕೊಂಡು ನನ್ನ ಉದ್ದಿಷ್ಟ ಸ್ಥಳಕ್ಕೆ ಇದನ್ನು ಹೊಡೆಯಿಸುತ್ತಿರುವೆನು ಎಂದು ಅಭಿಮಾನ ಪಡುವಂತೆ ನಾವುಗಳು ಅಹಂಕಾರವೆಂಬ ದಿಂಬನ್ನು ಹೊರಗೆಕೊಂಡು ಶರೀರದಲ್ಲಿ ಶರೀರದ ಒಳಗೆ ಕುಳಿತು, ನನ್ನದು ಈ ಶರೀರವು, ನನ್ನ ಇಷ್ಟದಂತೆ ಇದರಿಂದ ಕೆಲಸವನ್ನು ತೆಗೆದುಕೊಳ್ಳುತ್ತಿರುವೆನು ಎಂದು ಬಗೆಯುತ್ತಿರುವೆವು. ಆದರೆ ಭಗವಂತನು ಹೇಳುವುದೇನೆಂದರೆ, ನಿಮ್ಮ ಸ್ವರೂಪವು ಹೀಗೆ ಶರೀರ ಪರಿಚ್ಛಿನ್ನವಾಗಿಲ್ಲ, ಅಂದರೆ ಶರೀರದ ಇತಿಮಿತಿಗಳಿಂದ ಬಾಧಿಸಲ್ಪಟ್ಟಿಲ್ಲ. ಅದು ನಿಜವಾಗಿ ಈ ಚರಾಚರ ಜಗತ್ತೆಲ್ಲವನ್ನು ತುಂಬಿಕೊಂಡಿರುವ ಆತ್ಮನಾಗಿದೆ. ಒಂದು ಫುಟ್ಬಾಲಿನ, ಅಂದರೆ ಕಾಲು ಚೆಂಡಿನ ಒಳಗಿರುವ ಗಾಳಿಯು ಒಂದು ವೇಳೆ ಅದು ಯೋಚಿಸಬಲ್ಲ ಪ್ರಾಣಿಯಾಗಿದ್ದರೆ, ಗಾಳಿಯಾಗಿ ನಾನು ಚೆಂಡಿನ ಒಳಗೆ ಇರುವೆನು, ನಾನು ಹೊರಕ್ಕೆ ಎಲ್ಲಿಯೂ ಹೋಗುವಂತಿಲ್ಲ, ಈ ಚೆಂಡು ಎಲ್ಲಿ ಹೋದರೆ ಅಲ್ಲಿಗೆ ಹೋಗುವೆನು, ಈ ಚೆಂಡೇ ನನ್ನ ಎಲ್ಲೆಕಟ್ಟು, ಒಂದು ವೇಳೆ ಈ ಚೆಂಡಿನ ಬ್ಲಾಡರ್ ಒಡೆದು ಹೋದರೆ ಆಗ ನಾನು ವಾಯುಮಂಡಲದಲ್ಲಿ ಬೆರೆತುಕೊಳ್ಳುವೆನು ಎಂದು ಯೋಚಿಸುತ್ತಿರುವಂತೆಯೇ, ನೀವು ನಿಮ್ಮ ಸ್ವರೂಪವನ್ನು ಶರೀರಾದಿಗಳ ಸುತ್ತುಗಟ್ಟಿಗೆ ಬಂಧಿಸಿಕೊಂಡಿರುತ್ತೀರಿ. ಆದರೆ ವಸ್ತುಸ್ಥಿತಿ ಏನು ಎಂಬುದನ್ನು ಸ್ವಲ್ಪ ಬಿಡಿಸಿ ನೋಡಿರಿ. ಫುಟ್ಬಾಲಿನ ಬ್ಲಾಡರು ಒಡೆದುಕೊಂಡ ಮೇಲೆಯೇ ಅದರೊಳಗಿನ ಗಾಳಿಯು ಹೊರಗಿನ ವಾಯುವಿನಲ್ಲಿ ಸೇರುವುದೇ? ನಿಜವಾಗಿ ನೋಡಿದರೆ ಆ ಗಾಳಿ ಚೆಂಡಿನ ಒಳಗೆ ಇರುವಾಗಲೂ ಅದು ಮಹಾವಾಯುವಿನ ಅಂಶವೇ ಅಲ್ಲವೇ? ನಿಜವಾಗಿ ನೋಡಿದರೆ ಕಾಲು ಚೆಂಡೆಂಬುದೇ, ಆ ಫುಟ್ಬಾಲ್ ಎಂಬುದೇ ಮಹಾವಾಯುವಿನಲ್ಲಿ ಮುಳುಗಿಕೊಂಡಿದೆ. ವಾಯುಮಂಡಲದೊಳಗೆ ಇರುವ ಚೆಂಡು ಅದನ್ನು ತನ್ನ ಅಳತೆಗೆ ಕಟ್ಟು ಮಾಡುವುದು ಎಂದರೇನು? ಅದರ ಒಳಗೂ ಹೊರಗೂ ಮೇಲೂ ಕೆಳಗೂ ಎಲ್ಲೆಲ್ಲಿಯೂ ವಾಯುವೇ ಇದೆ ಅಲ್ಲವೇ? ಇದರಂತೆ ನಿಮ್ಮ ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಆತ್ಮನೇ ಇರುತ್ತಾನೆ. ಆತ್ಮನನ್ನು ಬಿಟ್ಟು ಯಾವುದೊಂದೂ ಇರುವುದಿಲ್ಲ. ಶರೀರಾದಿಗಳು ಆತ್ಮನ ಆಧಾರದಿಂದಲೇ ತೋರಿಕೊಳ್ಳುತ್ತಿರುತ್ತವೆ. ನಮ್ಮ ದೇಶದ ವಾಯು ನಿಮ್ಮ ದೇಶದ ವಾಯು ಎಂದು ವಾಯುವಿನಲ್ಲಿ ಹೇಗೆ ಭೇದವಿಲ್ಲವೋ, ವಾಯುವೆಲ್ಲವೂ ಹೇಗೆ ತುಂಡಾಗದೆ ಒಂದೇ ಆಗಿರುವುದೋ, ಹಾಗೆಯೇ ಆತ್ಮನು ಎಲ್ಲ ಶರೀರಗಳಲ್ಲಿಯೂ ಒಬ್ಬನೇ, ಎಲ್ಲ ವಸ್ತುಗಳಲ್ಲಿಯೂ ಒಬ್ಬನೇ. ಯಾವುದೊಂದು ಶರೀರಕ್ಕೂ ಈ ಆತ್ಮನು ಗಂಟು ಬಿದ್ದಿಲ್ಲ. ಎಲ್ಲವನ್ನೂ ಅವನೊಬ್ಬನೇ ವ್ಯಾಪಿಸಿಕೊಂಡಿರುತ್ತಾನೆ. ಇದಿಷ್ಟು ಆತ್ಮನ ಯಥಾತ್ಮ್ಯವು. ಇನ್ನು ಶರೀರಾದಿಗಳು ಅಂತವಂತ ಇಮೆ ದೇಹಾಹ, ಅಂದರೆ ಈ ದೇಹಗಳು ಅಂತವುಳ್ಳವು, ಅನಿತ್ಯವಾದವು, ಅಸತ್ತಾದವುಗಳು. ಅವುಗಳಿಂದ ಆತ್ಮನು ಕಟ್ಟು ಒಡೆಯುವುದಾಗಲಿ, ಅವುಗಳ ಧರ್ಮದಿಂದ ಆತ್ಮನಿಗೆ ದ್ವಂದ್ವಗಳ ಸಂಸರ್ಗವಾಗುವುದಾಗಲಿ ಎಂದಿಗೂ ಆಗಲಾರದು. ಇಲ್ಲಿ ಭಗವಂತನು ಶರೀರಾದಿಗಳನ್ನೇ ಮುಖ್ಯವಾಗಿ ಅಸತ್ತೆಂದು ಹೇಳುವುದಕ್ಕೆ ಹೊರಟಿರುತ್ತಾನೆ. ಆತನ ಅಭಿಪ್ರಾಯದಲ್ಲಿ ಆತ್ಮ, ಅನಾತ್ಮ ಎಂಬ ಎರಡು ರಾಶಿಗಳನ್ನು ಬಿಟ್ಟರೆ ಮೂರನೆಯ ರಾಶಿಯೇ ಇಲ್ಲ. ನಮ್ಮ ಹೊರಗೆ ಕಾಣುವ ನೆಲ, ನೀರು, ಬೆಂಕಿ, ಗಾಳಿ, ಬಯಲು, ಗುಡ್ಡ, ನದಿ, ಸಮುದ್ರ ಮುಂತಾದವುಗಳೆಲ್ಲವೂ ಅನಾತ್ಮವೇ. ಆತ್ಮನೊಬ್ಬನೇ ಪರಮಾರ್ಥವು, ಅವನೊಬ್ಬನೇ ಸತ್ತು, ಅಂದರೆ ನಿಜವಾಗಿ ಇರುವವನು. ಅನಾತ್ಮವೆಲ್ಲವೂ ಸತ್ತೇ. ಆದರೆ ಅರ್ಜುನನ ದೃಷ್ಟಿಯಿಂದ, ವ್ಯಾವಹಾರಿಕರೆಲ್ಲರ ದೃಷ್ಟಿಯಿಂದ ನೋಡಿದರೆ ನಮ್ಮ ಶರೀರದವರೆಗಿನ ಅನಾತ್ಮಕ್ಕೂ ಅದರ ಹೊರಗಿನ ಅನಾತ್ಮಕ್ಕೂ ಒಂದು ಹೆಚ್ಚು ಕಡಿಮೆ ಇರುತ್ತದೆ. ಸೂರ್ಯನು ಎಲ್ಲ ಕಡೆಗೂ ತನ್ನ ಕಿರಣಗಳನ್ನು ಪಸರಿಸಿದ್ದರೂ ಮೋಡವು ಗುಡಿಗಟ್ಟಿಕೊಂಡಿರುವಾಗ ಅವನ ಸುತ್ತಲೂ ಒಂದು ವೃತ್ತವು ಕಾಣಿಸಿಕೊಳ್ಳುವುದಷ್ಟೇ. ಆ ವೃತ್ತದಲ್ಲಿ
ಸೂರ್ಯನ ಬೆಳಕು ವಿಶೇಷವಾಗಿ ಹರಡಿರುವಂತೆ ತೋರುತ್ತಿರುವುದು. ಇದರಂತೆ ನಮಗೆ ನಮ್ಮ ಸುತ್ತಲೂ ಇರುವುದೆಲ್ಲವೂ ಅನಾತ್ಮವೇ ಆದರೂ ಅದೆಲ್ಲವೂ ನಮ್ಮ ಆತ್ಮ ಚೈತನ್ಯದ ಬೆಳಕಿನಿಂದಲೇ ವ್ಯಾಪ್ತವಾಗಿರುವುದಾದರೂ ವ್ಯವಹಾರದ ಅಜ್ಞಾನ ಮೇಘವು ಗುಡಿಗಟ್ಟಿರುವ ಸಮಯದಲ್ಲಿ ದೇಹಾದಿಗಳಲ್ಲಿ ನಮಗೆ ವಿಶೇಷವಾದ ಅಭಿಮಾನವಿರುತ್ತದೆ. ಅವುಗಳ ಇರುವಿಕೆಯನ್ನು ನಾವು ನೇರವಾಗಿ ಅನುಭವಿಸುವಂತೆ ಮಿಕ್ಕವುಗಳ ಇರವನ್ನು ಅನುಭವಿಸುತ್ತಿಲ್ಲವೆಂದು ನಮಗೆ ತೋರುತ್ತಿರುವುದು. ಹೊರಗೆ ನೆಲದ ಮೇಲೆ ಹರಿದಾಡುತ್ತಿರುವ ಚೇಳಿನ ಎರವನ್ನು, ಅದರ ಕಡಿತದಿಂದ ನಮಗೆ ಮೈಯಲ್ಲಾಗುವ ಉರಿಯ ಎರವನ್ನು, ನಾವು ಅನುಭವಿಸುವುದರಲ್ಲಿ ಇರುವ ತಾರತಮ್ಯವನ್ನು ಹೋಲಿಸಿ ನೋಡಿದರೆ ಆಗ ಶರೀರದ ಹೊರಗಿನ ಅನಾತ್ಮ ಕ್ಷೇತ್ರದ ಹೆಚ್ಚುಗಾರಿಕೆಯು ನಮ್ಮ ಮನಸ್ಸಿಗೆ ತಟ್ಟುತ್ತದೆ. ಹೊರಗಿನ ವಸ್ತುಗಳಲ್ಲಿ ಇದು ಎಂಬ ಅರಿವೇ ಮುಖ್ಯ. ಆದರೆ ಶರೀರಾದಿಗಳಲ್ಲಿ ನಾನು ಎಂಬ ಅರಿವೇ ಮುಖ್ಯ. ಹೊರಗಿನ ವಸ್ತುಗಳಲ್ಲಿ ನಾನೆಂದಾಗಲಿ ನನ್ನದೆಂದಾಗಲಿ ಅಭಿಮಾನ ಉಂಟಾಗಬೇಕಾದರೆ ಶರೀರಾದಿಗಳ ಮೂಲಕ ಅವು ನಮಗೆ ತಾಕಬೇಕು. ಹೀಗೆ ಶರೀರದಲ್ಲಿ ವಿಶೇಷವಾದ ಅಭಿಮಾನ ಇರುವುದರಿಂದ ಅದರ ಮೂಲಕ ನಮಗೆ ಹೆಚ್ಚಿನ ಶೋಕವು ಉಂಟಾಗುತ್ತಿರುತ್ತದೆ. ಆದ್ದರಿಂದ ಭಗವಂತನು ಈ ಅಭಿಮಾನವನ್ನು ತಪ್ಪಿಸುವುದಕ್ಕಾಗಿ ಅಂತವಂತ ಇಮೆ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಎಂದಿರುತ್ತಾನೆ. ಶರೀರಗಳಿಗೆ ಅಂತವುಂಟು, ಅವು ಕೊನೆಗಾಣುವಂಥವು ಎಂದರೆ ನಮ್ಮ ಮನಸ್ಸಿನಲ್ಲಿ ಕಾಲದ ಸಂಬಂಧದ ಅರಿವೇ ಉಂಟಾಗುವುದು ಸ್ವಾಭಾವಿಕ. ಕೊನೆಗಾಣುವವು ಎಂದರೆ ಇನ್ನು ಮೇಲೆ ಇಲ್ಲವಾಗುವುದು ಎಂದೇ ಅರ್ಥವೆಂದು ನಮ್ಮ ಭಾವನೆ. ಆದರೆ ಇರುವುದಕ್ಕೆ ಅಭಾವವಿಲ್ಲ, ಇಲ್ಲದ್ದಕ್ಕೆ ಭಾವವಿಲ್ಲ. ಅಂದರೆ ಇರುವುದು ಎಂದೆಂದಿಗೂ ಇರುತ್ತದೆ, ಹಾಗೆಯೇ ಇಲ್ಲದ್ದು ಎಂದೆಂದಿಗೂ ಇರಲಿಲ್ಲ ಎಂದು ಭಗವಂತನು ಆಗಲೇ ಹೇಳಿರುವ ಸೂತ್ರವಾಕ್ಯವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬೇಕು. ಈ ಶರೀರಗಳು ಅನಿತ್ಯ ಮಾತ್ರವಲ್ಲ, ಇವು ಅಸತ್ಯವೂ ಆಗಿವೆ. ಇವುಗಳು ಪರಮಾರ್ಥವಾಗಿ ಇಲ್ಲವೇ ಇಲ್ಲ. ಜಡ ಭರತನ ಬಳಿಗೆ ಬಂದ ರಹುಗಣನಿಗೆ ಆತನು ಉಪದೇಶ ಮಾಡುವಾಗ ಕೊಟ್ಟ ಪಲ್ಲಕ್ಕಿಯ ದೃಷ್ಟಾಂತವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು. ಪಲ್ಲಕ್ಕಿ ಎಂದರೇನು? ಬಿದಿರು ಬೊಂಬೆ, ಹಲಗೆಯೇ, ಅದಕ್ಕೆ ಕಟ್ಟಿರುವ ಗೊಂಡೆಯಗಳೇ, ಮೇಲು ಮುಸುಕೆ, ಇವುಗಳಲ್ಲಿ ಯಾವುದೊಂದು ಪಲ್ಲಕ್ಕಿಯಲ್ಲವಾದರೆ ಪಲ್ಲಕ್ಕಿ ಎಂಬುದು ಬರಿಯ ಹೆಸರೇ ಹೊರತು ಮತ್ತೇನು ಅಲ್ಲವೆಂದಾಗುತ್ತದೆ. ಇದರಂತೆ ಶರೀರಾದಿಗಳನ್ನು ತಿಳಿಯಬೇಕು. ಕಾರ್ಯವೆಂಬುದು ಬರಿಯ ಮಾತಿನಿಂದ ಆಗಿರುವುದು, ಬರಿಯ ಹೆಸರೇ ಎಂದು ಶ್ರುತಿಯು ಹೇಳಿರುವಂತೆ ಸಪ್ತ ಧಾತುಗಳನ್ನು ಬಿಟ್ಟರೆ ಶರೀರವೆಂಬುದು ಬೇರೆಯಿಲ್ಲ. ಆ ಧಾತುಗಳು ಪಂಚಭೂತಗಳನ್ನು ಬಿಟ್ಟರೆ ಬೇರೆಯಿಲ್ಲ. ಭೂತಗಳಲ್ಲಿ ಪೃಥ್ವಿಯು ಆಪ್ಪನ್ನು ಬಿಟ್ಟು ಬೇರೆಯಾಗಿಲ್ಲ. ಆಪ್ಪು ತೇಜಸ್ಸನ್ನು ಬಿಟ್ಟಿಲ್ಲ. ತೇಜಸ್ಸು ವಾಯುವನ್ನು ಬಿಟ್ಟಿಲ್ಲ. ವಾಯುವು ಆಕಾಶಕ್ಕಿಂತಲಾಗಲಿ ಆಕಾಶವು ಆತ್ಮನಿಗಿಂತಲಾಗಲಿ ಬೇರೆ ಇರುವುದಿಲ್ಲ. ಇದೆಲ್ಲ ಬರಿಯ ಮಾಯೆ, ಹುಸಿ ತೋರಿಕೆ. ಇರುವುದೆಲ್ಲ ಆತ್ಮನೇ. ಕನಸಿನಲ್ಲಿ ನಮಗೊಂದು ಶರೀರವಿರುವಂತೆಯೂ ನಮ್ಮ ಸುತ್ತಮುತ್ತಲೂ ಅನೇಕ ಶರೀರಗಳು ಇರುವಂತೆಯೂ ತೋರುತ್ತಿರುತ್ತವೆ. ಆದರೆ ನಿಜವಾಗಿ ನೋಡಿದರೆ ಎಚ್ಚೆತ್ತರೆ ಆ ದೇಹಗಳಲ್ಲಿ ಯಾವುದೊಂದು ಇರಲೇ ಇಲ್ಲ ಎಂದು ನಿಶ್ಚಯವಾಗಿ ಬಿಡುತ್ತದೆ. ನಾವು ಒಬ್ಬರೇ ಅನೇಕ ಶರೀರಗಳಾಗಿ ತೋರಿಕೊಂಡೆವು ಅಷ್ಟೇ. ಹೀಗೆಯೇ ಈ ಶರೀರಗಳೆಲ್ಲವೂ ಅಂತವುಳ್ಳವುಗಳು. ಸರಿಯಾದ ತಿಳುವಳಿಕೆ ಉಂಟಾದ ಕೂಡಲೇ ಅವೆಲ್ಲವೂ ಹಾರಿ ಹೋಗುವವು. ಶರೀರಗಳು ಎಂಬ ಬಹುವಚನವನ್ನು ಉಪಯೋಗಿಸಿರುವುದು ಅವುಗಳಲ್ಲಿ ಯಾವುದೊಂದು ನಿಜವಲ್ಲ.
ಅವುಗಳೆಲ್ಲದಕ್ಕೂ ಆತ್ಮನು ಒಬ್ಬನೇ ಎಂಬುದನ್ನು ಮನಸ್ಸಿಗೆ ಹತ್ತಿಸುವುದಕ್ಕೆ. ನಿತ್ಯನಾದ ಶರೀರಿಯ ಶರೀರಗಳು ಎಂಬುದರ ಶ- ಸ್ವಾರಸ್ಯವನ್ನು ಸ್ವಲ್ಪ ಲಕ್ಷ್ಯವಿಟ್ಟು ಅರಿತುಕೊಳ್ಳಬೇಕಾಗಿದೆ. ಆತ್ಮನಿಗೆ ಯಾವ ಶರೀರಗಳು ನಿಜವಾಗಿಲ್ಲ ಎಂದ ಮೇಲೆ ಅವನು ಶರೀರಿ ಎಂಬುದಾದರೂ ಹೇಗೆ? ನಾವು ಶರೀರಿಗಳೆಂದು ಬೇರೆ ಬೇರೆಯಾಗಿರುವೆವೆಂದು ತಿಳಿದುಕೊಂಡಿರುತ್ತೇವೆ. ನಿಜವೂ ಹೀಗಿಲ್ಲ. ನಮ್ಮೆಲ್ಲರಿಗೂ ಒಬ್ಬನೇ ಆತ್ಮನು ಇರುತ್ತಾನೆ. ವಾಯುಮಂಡಲದಲ್ಲಿ ಅನೇಕ ಸೋರೆಯ ಬುರುಡೆಗಳನ್ನು ಬಿಟ್ಟರೆ ಅವುಗಳಲ್ಲಿರುವ ವಾಯುವೆಲ್ಲ ಒಂದೇ ಆಗಿರುವಂತೆ ಈ ದೇಹಗಳಲ್ಲೆಲ್ಲ ಒಬ್ಬನೇ ಆತ್ಮನು ಇದ್ದುಕೊಂಡಿರುತ್ತಾನೆ. ಬ್ರಹ್ಮನಿಂದ ಹಿಡಿದು ಸ್ತಂಭದವರೆಗಿನ ದೇವತೆಗಳು, ಮನುಷ್ಯರು, ಪಶುಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ಸ್ಥಾವರ ಎಲ್ಲ ಪ್ರಾಣಿಗಳಲ್ಲಿಯೂ ಅಚ್ಚಳಿಯದ ಶುದ್ಧ ಚೈತನ್ಯ ಸ್ವರೂಪನಾದ ಒಬ್ಬನೇ ಆತ್ಮನು ಇರುತ್ತಾನೆ. ಈ ಶರೀರಗಳು ಕನಸಿನ ಶರೀರದಂತೆ ಕನಸಿನ ಶರೀರಗಳಂತೆ ಬೇರೆ ಬೇರೆಯಾಗಿ ಅನೇಕವಾಗಿ ಕಾಣುತ್ತಿವೆ. ಆದ್ದರಿಂದಲೇ ಪರಮಾರ್ಥವಾಗಿ ಆತ್ಮನು ಶರೀರಿಯೂ ಅಲ್ಲ. ಆತ್ಮನು ನಿತ್ಯನು, ಅವಿನಾಶಿ. ನಿತ್ಯವಾಗಿರುವ ವಸ್ತುಗಳು ಕೇವಲ ಮಾರ್ಪಡುತ್ತಲೇ ಇರುತ್ತವೆ. ಪೃಥ್ವಿ ಮುಂತಾದವುಗಳು ಬೇರೆ ಬೇರೆಯ ವಿಕಾರಗಳನ್ನು ಹೊಂದುತ್ತಲೇ ಇರುತ್ತವೆಯಾದರೂ ಅದೇ ವಸ್ತು ಎಂಬ ಬುದ್ಧಿ ಇರುವುದರಿಂದ ಅವುಗಳನ್ನು ನಿತ್ಯವೆಂದು ಕರೆಯುವುದುಂಟು. ಆದರೆ ಆತ್ಮನು ಅಂಥ ಪರಿಣಾಮಿ ನಿತ್ಯನಲ್ಲ. ಅವನು ಬೇರೆ ಬೇರೆ ರೂಪವನ್ನು ತಳೆಯುವ ಪರಿಣಾಮಿಯಲ್ಲ. ಅವನು ಕೂಟಸ್ಥ ನಿತ್ಯನು, ಇದ್ದಂತೆಯೇ ಇರುವವನು, ಯಾವ ಮಾರ್ಪಾಡನ್ನು ಹೊಂದದವನು. ಆತ್ಮನ ಈ ಯಥಾತ್ಮ್ಯವನ್ನು ನಾವು ಯಾವ ಪ್ರಮಾಣದಿಂದ ಅರಿತುಕೊಳ್ಳಬೇಕು? ಅವನು ಇಂದ್ರಿಯಗಳಿಗೆ ಗೋಚರನಾಗಿರುವವನಲ್ಲ. ಮಾತಿನಿಂದ ತಿಳಿಸುವುದಕ್ಕಾಗಲಿ, ಮನಸ್ಸಿನಿಂದ ಚಿಂತಿಸುವುದಕ್ಕಾಗಲಿ, ಊಹಿಸುವುದಕ್ಕಾಗಲಿ ಬರುವವನಲ್ಲ. ಯಾವುದು ಕರಣಗಳಿಗೆ ಗೋಚರವೋ ಅದನ್ನು ಪ್ರತ್ಯಕ್ಷ ಪ್ರಮಾಣದಿಂದ ಕಾಣಬಹುದು, ಅಥವಾ ಪ್ರತ್ಯಕ್ಷಕ್ಕೆ ಗೋಚರವಾಗುವ ಗುರುತಿನಿಂದ, ಅಂದರೆ ಹೊಗೆಯಿಂದ ಬೆಂಕಿಯ ಎರವನ್ನು ಊಹಿಸಿ ನಿಶ್ಚಯಿಸುವಂತೆ ಅನುಮಾನ ಪ್ರಮಾಣದಿಂದಲಾದರೂ ಅರಿಯಬಹುದು. ಆದರೆ ಆತ್ಮನು ಪ್ರಮಾಣಗಳಿಗೆ ಗೋಚರನೇ ಅಲ್ಲ. ಯಾವುದು ಪ್ರಮಾಣಕ್ಕೆ ಗೋಚರವಾಗುವುದಕ್ಕೆ ತಕ್ಕದ್ದಾಗಿರುವುದೋ ಅದಕ್ಕೆ ಪ್ರಮೇಯವೆಂದು ಹೆಸರು. ಆದರೆ ಆತ್ಮನು ನಮ್ಮ ಸ್ವರೂಪವೇ ಆಗಿರುವುದರಿಂದ ಅಪ್ರಮೇಯನು, ಯಾವ ಪ್ರಮಾಣಕ್ಕೂ ಗೋಚರನಲ್ಲ. ಹಾಗಾದರೆ ಆತ್ಮನೇ ಇಲ್ಲವೆಂದಾಗುವುದಿಲ್ಲವೇ ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರವೇನೆಂದರೆ, ಯಾವುದು ಪ್ರಮಾಣಕ್ಕೆ ಗೋಚರವಾಗತಕ್ಕದ್ದೋ ಅದು ಪ್ರಮಾಣದಿಂದ ಅರಿಯುವುದಕ್ಕೆ ಬರದೇ ಇರುವಾಗ ಇಲ್ಲ ಎನ್ನುವುದು ಸರಿಯೇ? ಉದಾಹರಣೆಗೆ, ಬಲವಾದ ಬೆಳಕು ಇರುವಾಗ ನಮ್ಮ ಮುಂದೆ ಗಡಿಗೆ ಇದೆ ಎಂದರೆ ಕಣ್ಣಿರುವವರು ಯಾರು ನೋಡಿದರೂ ಆ ಗಡಿಗೆ ಬೆಳಕಿನಲ್ಲಿ ಕಾಣಬೇಕು. ಹಾಗೆ ಕಾಣದೇ ಇದ್ದರೆ ಅದು ಇಲ್ಲ ಎಂದು ನಿಶ್ಚಯಿಸಬಹುದು. ಆದರೆ ಯಾವುದು ಯಾವ ಪ್ರಮಾಣಕ್ಕೂ ಸಿಕ್ಕುವ ಸ್ವಭಾವದ್ದೇ ಅಲ್ಲವೋ ಅದನ್ನು ಪ್ರಮಾಣದಿಂದ ನೋಡುವುದು ತಾನೇ ಹೇಗಾದೀತು? ಬೆಳಕಿನಲ್ಲಿ ಗಡಿಗೆ ಏನೋ ಕಾಣಬಹುದು, ಆದರೆ ಆತ್ಮನನ್ನು ನೋಡಲು ಅಂತಹ ಪ್ರಮಾಣವೇ ಇಲ್ಲವಲ್ಲ. ಹಾಗೆ ಪ್ರಮಾಣದಿಂದ ನೋಡುವುದಕ್ಕೆ ಆಗದ ಮಾತ್ರಕ್ಕೆ ಅದು ಇಲ್ಲವೆಂದು ಹೇಗೆ ತಾನೇ ನಿಶ್ಚಯಿಸುವುದಕ್ಕೆ ಆದೀತು? ಇದು ಹೋಗಲಿ. ಪ್ರಮಾಣಕ್ಕೆ ಗೋಚರನಲ್ಲದ ಆತ್ಮನನ್ನು ಅರಿತುಕೊಳ್ಳುವುದಾದರೂ ಹೇಗೆ? ಮತ್ತೊಬ್ಬರಿಗೆ ಅವನ ಇರವನ್ನು ತಿಳಿಸಿಕೊಡುವುದಾದರೂ ಹೇಗೆ? ಈ ಪ್ರಶ್ನೆ ಸಹಜವಾಗಿಯೇ ಇಲ್ಲಿ ಎದ್ದುಕೊಳ್ಳುತ್ತದೆ. ಈ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಾಗಿರುತ್ತದೆ.
ಆತ್ಮನೆಂದರೆ ನಮ್ಮ ಸ್ವರೂಪವೇ. ಆ ಆತ್ಮದ ಬೆಳಕಿನಿಂದಲೇ ನಾವು ಪ್ರಮಾಣಗಳನ್ನು ಅರಿಯುತ್ತಿರುವೆವು. ಪ್ರಮಾಣಗಳಿಂದ ಪ್ರಮೇಯಗಳನ್ನು ಅರಿಯುತ್ತಿರುವೆವು. ಇಂಥ ಸ್ವರೂಪವು ಇದೆಯೋ ಇಲ್ಲವೋ ಎಂದು ಸಂಶಯ ಪಡುವುದಕ್ಕೆ ಆಗುವಂತಿಲ್ಲ. ಸ್ವಾತ್ಮ್ಯ ನಿರೂಪಣವೆಂಬ ಗ್ರಂಥದಲ್ಲಿ ಹೇಳುವಂತೆ ಅಸ್ತಿ ಅಸ್ತಿ ಸ್ವಯಮಿತ್ಯಸ್ಮಿನ್ನರ್ಥೆ ಕಸ್ಯಾಸ್ತಿ ಸಂಶಯ ಪುಂಸಃ. ನಾನು ಇದ್ದೇನೋ ಇಲ್ಲವೋ ಎಂಬ ಸಂಶಯವು ಯಾರಿಗೆ ತಾನೇ ಇದ್ದೀತು? ಅತ್ರಾಪಿ ಸಂಶಯಶ್ಚೇತ್ ಸಂಶಯಿತ ಯಸ್ಸ ಏವ ಭವಸಿ ತ್ವಂ. ಒಂದು ವೇಳೆ ಯಾರಾದರೂ ನಾನು ಇರುವೆನೋ ಇಲ್ಲವೋ ಈ ಸ್ವರೂಪದಲ್ಲಿ ಸಂಶಯ ಉಂಟಾಗಿದೆ ಎಂದರೆ ಹಾಗೆ ಸಂಶಯ ಪಡುವ ನೀನೇ ಆತ್ಮನೆಂದು ತಿಳಿ ಎಂದು ಉತ್ತರವನ್ನು ಹೇಳಬೇಕಾಗುವುದು. ಸಂಶಯವಾಗಲಿ ನಿಶ್ಚಯವಾಗಲಿ ವಿಪರೀತ ಜ್ಞಾನವಾಗಲಿ ಉಂಟಾಗುವುದು ಹೋಗುವುದು ಯಾವ ತತ್ವದ ಆಧಾರದಿಂದ ಆಗುತ್ತಿರುವುದೋ ಅದು ಸಂಶಯ ನಿಶ್ಚಯಾದಿಗಳಿಗೆ ಎಂದಿಗೂ ವಿಷಯವಾಗಲಾರದು. ಸರಿಯಾಗಿ ನೋಡಿದರೆ ಅದು ಇದೆಯೆಂದಾಗಲಿ ಇಲ್ಲವೆಂದಾಗಲಿ ಹೇಳುವುದು ಸಾಹಸದ ಮಾತು. ದೀಪದ ಬೆಳಕಿನಿಂದ ಎಲ್ಲವನ್ನೂ ತಿಳಿಯುತ್ತಿರುತ್ತೇವೆ. ಆ ದೀಪವನ್ನು ನೋಡುವುದಕ್ಕೆ ಮತ್ತೊಂದು ದೀಪವನ್ನು ಬಯಸುವೆವೇ? ಇಲ್ಲ. ದೀಪವು ಸ್ವಯಂ ಪ್ರಕಾಶವಾಗಿದೆ. ಇದರಂತೆ ಎಚ್ಚರದಲ್ಲಿ ಪ್ರಮಾಣಗಳು ನಮ್ಮ ಆತ್ಮನಿಗೆ ಗೋಚರವಾಗುವವು. ನಮ್ಮ ಅಂದರೆ ಈ ರೀತಿ ಗೋಚರವಾಗುವುದು ನಮ್ಮ ಆತ್ಮ ಚೈತನ್ಯದ ಬೆಳಕಿನಿಂದಲೇ. ಇದು ಪ್ರಮಾಣ, ಇದು ಪ್ರಮಾಣವಲ್ಲ ಎಂದು ನಿರ್ಧರಿಸುತ್ತಿರುವುದು ತನಿ ನಿದ್ರೆಯಲ್ಲಿ ಪ್ರಮಾಣ ವ್ಯವಹಾರವೇ ಇಲ್ಲವೆಂಬುದನ್ನು ಅದರಿಂದಲೇ ಗೊತ್ತುಪಡಿಸುತ್ತಿರುವೆವು. ಆದ್ದರಿಂದ ಆತ್ಮನು ಸ್ವತಃ ಯಾವ ಪ್ರಮಾಣವನ್ನು ಬಯಸದೆ ತಾನೇ ಸಿದ್ಧನಾಗಿರುತ್ತಾನೆ. ಆತ್ಮನ ಇರವು ಸಿದ್ಧವಾಗುವುದಕ್ಕೂ ಪ್ರಮಾಣಗಳಿಂದ ಪ್ರಮೇಯಗಳ ಇರವು ಸಿದ್ಧವಾಗುವುದಕ್ಕೂ ಬಹಳ ಹೆಚ್ಚು ಕಡಿಮೆಯಿದೆ. ಪ್ರತ್ಯಕ್ಷವಾಗಿ ನೋಡಿದರೂ ನಮಗೆ ವಸ್ತುಗಳು ನೇರಾಗಿ ಗೊತ್ತಾದಂತೆ ಆಗಿರುವುದಿಲ್ಲ. ಏಕೆಂದರೆ ವಸ್ತುವಿಗೂ ಇಂದ್ರಿಯಕ್ಕೂ ಮೊದಲು ಸಂಬಂಧವಾಗಿ, ಅಂದರೆ ಆ ವಸ್ತುವನ್ನು ಕಣ್ಣಿನಿಂದ ನೋಡಿದಾಗ ಅಥವಾ ಕೈಯಿಂದ ಸ್ಪರ್ಶಿಸಿದಾಗ, ಹೀಗೆ ವಸ್ತುವಿಗೂ ಇಂದ್ರಿಯಕ್ಕೂ ಮೊದಲು ಸಂಬಂಧವಾಗಿ ಆ ಬಳಿಕ ಇಂದ್ರಿಯಕ್ಕೂ ಮನಸ್ಸಿಗೂ ಸೇರುವಿಕೆಯಾದರೆ ಆತ್ಮನು ಆ ಮನಸ್ಸಿನ ಮೂಲಕವಾಗಿ ವಸ್ತುವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ಅರಿತನು ಎನ್ನುತ್ತೇವೆ. ಹೀಗೆ ನಡುವೆ ಮನಸ್ಸು ಇಂದ್ರಿಯಗಳು ಇರುವುದರಿಂದ ಪ್ರತ್ಯಕ್ಷವೆಂಬುದು ಪ್ರಮೇಯವನ್ನು ನಮಗೆ ನೇರಾಗಿ ಕಾಣಿಸಿದಂತೆ ಆಗುವುದಿಲ್ಲ. ಆದರೆ ಆತ್ಮನು ಹೀಗೆ ಅರಿಯಬೇಕಾದದ್ದೇನೂ ಇರುವುದಿಲ್ಲ. ಆತ್ಮನು ತನಗೆ ತಾನು ದೇಶ ಕಾಲ ವಸ್ತುಗಳಿಂದ ವ್ಯವಹಿತನಾಗಿರುವುದಿಲ್ಲ. ದೇಶ ಕಾಲ ವಸ್ತುಗಳನ್ನು ಕೂಡ ಬೆಳಗುವ ಖಂಡ ಅನಂತ ಜ್ಯೋತಿಯಾಗಿರುತ್ತಾನೆ. ಅವನು ನಿತ್ಯ ನಿರ್ವಿಕಾರಿಯಾಗಿರುತ್ತಾನೆ ಎಂಬುದಕ್ಕೆ ತನಗೆ ತಾನೇ ಪ್ರಮಾಣವಾಗಿರುತ್ತಾನೆ. ಇದೇ ಆತ್ಮನ ತತ್ವವು. ಇದರಲ್ಲಿ ನಾನು, ನೀನು, ನಮ್ಮದು, ನಿಮ್ಮದು, ಒಂದು, ಎರಡು, ಅನೇಕ ಎಂಬ ಭೇದಗಳಿರುವುದಿಲ್ಲ. ಈ ಪರಮಾರ್ಥ ತತ್ವವೇ ನಮ್ಮ ಸ್ವರೂಪವಾಗಿರುತ್ತದೆ. ಈ ಸ್ವರೂಪವನ್ನು ತಿಳಿಸಿಕೊಟ್ಟ ಉಪಕಾರವು ಭಗವದ್ಗೀತೆಯದಾಗಿರುತ್ತದೆ. ಆತ್ಮ ತತ್ವದ ನಿರ್ಣಯವನ್ನು ಭೌತಿಕ ಶಾಸ್ತ್ರದ ಥಿಯರಿ ಎಂಬ ಕಲ್ಪಿತ ನಿಯಮಗಳಿಗೆ ಹೋಲಿಸಬಾರದು. ತಿಳಿದಿರುವ ವಿಷಯಗಳಿಗೆಲ್ಲ ಹೊಂದುವ ಹೊಸ ತಿಳುವಳಿಕೆಯು ಒಂದು ಸಾಮಾನ್ಯ ನಿಯಮವು ಕಲ್ಪಿತಮಯವೆನಿಸುತ್ತದೆ. ಉದಾಹರಣೆಗೆ, ಮೊದಮೊದಲು ಜನರು ಸೂರ್ಯ, ಚಂದ್ರ ಮುಂತಾದ ಗ್ರಹಗಳೆಲ್ಲ ಭೂಮಿಯ ಸುತ್ತಲೂ ತಿರುಗುವವೆಂದು ನಂಬಿದ್ದರು. ಅದನ್ನೇ ಶಾಸ್ತ್ರೀಯವಾಗಿ ಹೊಂದಿಸಿ ನಿಯಮವಾಗಿಯೂ ವಿದ್ವಾಂಸರು ಮಾಡಿಕೊಂಡಿದ್ದರು. ಆದರೆ ಈಚೆಗೆ
ಅನೇಕ ಕಾರಣಗಳಿಂದ ಭೂಮಿಯೇ ಮುಂತಾದ ಗ್ರಹಗಳೆಲ್ಲವೂ ಸೂರ್ಯನ ಸುತ್ತಲೂ ಸುತ್ತುತ್ತಿರುವವೆಂದು, ಕೆಲವು ಗ್ರಹಗಳನ್ನು ಸುತ್ತುತ್ತಿರುವ ಉಪಗ್ರಹಗಳು ಇವೆ ಎಂದು ಭೌತಿಕ ಶಾಸ್ತ್ರಜ್ಞರು ನಿಶ್ಚಯಿಸಿರುತ್ತಾರೆ. ಇದುವರೆಗೆ ನಡೆದಿರುವ ವಿಚಾರ ಪರಂಪರೆಯಿಂದ ಈ ನಿಯಮವು ಏರ್ಪಟ್ಟಿರುತ್ತದೆ. ಆದರೆ ಮುಂದೆ ನವೀನ ವಿಚಾರಧಾರೆಯೊಂದು ಬಲವಾಗಿ ಈಗಿನ ವಿಚಾರ ಕ್ರಮದಲ್ಲಿ ದೋಷವಿದೆ ಎಂದು ಗೊತ್ತಾದರೆ ಆಗ ಈ ನಿಯಮವು ಬಾಧಿತವಾಗಿ ಬಿಡುತ್ತದೆ. ಭೌತಿಕ ಶಾಸ್ತ್ರದ ಎಷ್ಟೋ ನಿಯಮಗಳು ಹೀಗೆ ಬದಲಾಯಿಸಲ್ಪಟ್ಟಿರುವುದು ನಮ್ಮ ಅನುಭವದಲ್ಲಿದೆ. ಆಟಮ್ ಎಂಬ ಪರಮಾಣುವು ಅವಿಭಜನೀಯ, ಅದನ್ನು ವಿಭಜಿಸಲೇ ಸಾಧ್ಯವಿಲ್ಲವೆಂದು ಮೊದಲು ಶಾಸ್ತ್ರಜ್ಞರು ತಿಳಿದುಕೊಂಡಿದ್ದರು. ಆಟಮ್ ಎಂಬ ಶಬ್ದಕ್ಕೆ ಖಂಡ ಎಂದೇ ಅರ್ಥ. ಆದರೆ ಈಗ ಆಟಮ್ ಪರಮಾಣುವನ್ನು ತುಂಡಿಸಿ ವಿಂಗಡಿಸಿರುತ್ತಾರೆ. ಆಟಮ್ ಬಾಂಬ್ ಎಂಬುದು ಈ ಶೋಧನೆಯ ಫಲಗಳಲ್ಲಿ ಒಂದಾಗಿರುತ್ತದೆ. ಹೀಗೆ ಭೌತಿಕ ನಿಯಮಗಳು ಮಾರ್ಪಡಬಹುದು, ಆದರೆ ಆತ್ಮನು ನಿತ್ಯನು, ನಿರ್ವಿಕಾರನು, ಅಖಂಡ ಚೈತನ್ಯ ಸ್ವರೂಪನು, ಪ್ರಮೇಯನು ಎಂಬುದು ಇಂಥ ಕಲ್ಪಿತ ನಿಯಮವಲ್ಲ. ಇದು ಕೇವಲ ತರ್ಕದಿಂದ ಊಹಿಸಿದ ಸಂಗತಿಯಲ್ಲ. ಕಲ್ಪನೆಗಳಿಗೆಲ್ಲ ಆಧಾರನು ಆತ್ಮನು. ಕಲ್ಪನೆಗಳು ಮಾರ್ಪಡಬಹುದು. ಎಚ್ಚರದ ಕಲ್ಪನೆಗಳು ಕನಸಿನಲ್ಲಿ ಬೇರ್ಪಡಬಹುದು. ನಿದ್ರೆಯಲ್ಲಿ ಯಾವ ಕಲ್ಪನೆಯ ಗುರುತು ಇಲ್ಲವಾಗಬಹುದು. ಆದರೆ ಅವಿಕಲ್ಪನಾದ ಆತ್ಮನು ಆಗಲೂ ಇರುವನು. ಇಂಥ ಆತ್ಮತತ್ವವು ಸಿದ್ಧವಾದರೆ ಏನೇನು ಸಿದ್ಧವಾದ ಹಾಗೆ ಆಗುವುದೆಂಬುದನ್ನು ಮುಂದೆ ತಿಳಿಸುವೆನು. ಸದ್ಯದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಸೂಕ್ತಿಯನ್ನು ನೆನಪು ಮಾಡಿಕೊಡುತ್ತೇನೆ. ಮೇಲಿನ ಅಂತಸ್ತಿಗೆ ಹೋಗುವವನು ಮೊದಲು ಒಂದೊಂದಾಗಿ ಮೆಟ್ಟಿಲನ್ನು ಏರುತ್ತಾ ಬರುತ್ತಾನೆ. ಒಂದೊಂದು ಮೆಟ್ಟಿಲನ್ನು ಹತ್ತಿದ ಹಾಗೆಲ್ಲ ಅವನು ಮೊದಲಿಗಿಂತ ಮೇಲಕ್ಕೆ ಏರುತ್ತಾನಾದರೂ ಮೆಟ್ಟಿಲುಗಳಲ್ಲಿ ಯಾವುದೊಂದು ಮೇಲುಮಾಳಿಗೆ ಆಗಿರುವುದಿಲ್ಲ. ಆದರೆ ಆ ಅಂತಸ್ತನ್ನೇ ಮುಟ್ಟಿದ ಬಳಿಕ ಅವನಿಗೆ ಆಗುವ ಅರಿವು ಹೀಗೆ ಇರುವುದು: ಮೇಲಿನ ಅಂತಸ್ತಿನ ನೆಲವೆಲ್ಲ ಗಾರೆಯದೆ, ಅಲ್ಲಿಯೂ ಇಟ್ಟಿಗೆಗಳನ್ನು ಹಾಕಿದೆ. ಅದರಂತೆ ಪ್ರತಿಯೊಂದು ಮೆಟ್ಟಿಲು ಇಟ್ಟಿಗೆ ಗಾರೆಗಳಿಂದಲೇ ಆಗಿರುತ್ತವೆ. ಮೇಲಿನ ಅಂತಸ್ತುಗಳಿಗೂ ಮೆಟ್ಟಿಲುಗಳಿಗೂ ಯಾವ ವಸ್ತು ತಾರತಮ್ಯವೂ ಇರುವುದೇ ಇಲ್ಲ. ಹೀಗೆಯೇ ಪ್ರಕೃತದಲ್ಲಿ ಆತ್ಮತತ್ವದ ಅರಿವಿಗೆ ಏರಬೇಕೆಂಬ ಜಿಜ್ಞಾಸುವು ಶರೀರಾದಿಗಳು ತಾನಲ್ಲವೆಂದು ಒಂದೊಂದಾಗಿ ಅವುಗಳನ್ನು ಬಿಟ್ಟು ಒಂದಕ್ಕಿಂತ ಒಂದು ಹೆಚ್ಚು ಹೆಚ್ಚು ಸೂಕ್ಷ್ಮವಾದ ತತ್ವವನ್ನು ಮುಟ್ಟುತ್ತಾನೆ. ಆದರೆ ಅವುಗಳೊಂದು ಆತ್ಮನಾಗಿರುವುದಿಲ್ಲ. ಆತ್ಮನ ಅರಿವಾದ ಬಳಿಕವೋ ಎಂದರೆ ಎಲ್ಲವೂ ಆತ್ಮನೇ. ಆತ್ಮನಿಗಿಂತ ಬೇರೆಯಾಗಿ ಮತ್ತೆ ಯಾವ ಶರೀರಾದಿಗಳು ಇರುವುದಿಲ್ಲ. ಭೂತಾನಿ ವಿಷ್ಣುರ್ಭುವನಾನಿ ವಿಷ್ಣುರ್ವನಾನಿ ವಿಷ್ಣುರ್ಗಿರಯಶ್ಚ ವಿಷ್ಣು ಎಂಬಂತೆ ಎಲ್ಲವೂ ಪರಮಾತ್ಮನೇ. ಸರ್ವಂ ವಿಷ್ಣುಮಯಂ ಜಗತ್ ಎಂಬ ಘನ ಸಿದ್ಧಾಂತವು ಮನದಟ್ಟಾಗುವುದು. ಆಗ ಸಂಸಾರದ ಯಾವ ಶೋಕ ಮೋಹಗಳು ಇರುವುದೇ ಇಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.